ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಭಾಳಷ್ಟು ಜನ ಸಮಾಜದಲ್ಲಿ ನೋಡಿ ದರ್ವೇಸಿ ಥರ ಜೀವನ ಮಾಡ್ತಾರೆ. ಮನೆಗೆ ಹಾಲವನು ಬರ್ತಾನೆ, ತಿಂಗಳ ಕೊನೆ ಆಗಿರುತ್ತೆ, 1ನೇ ತಾರೀಕಿಗೆ ಬರ್ತಾನೆ, ದುಡ್ಡು ಕೊಡಿ ಅಂತಾನೆ. ನೋಡೆ ಪರ್ಸಲ್ಲಿ ದುಡ್ಡಿದೆ ನೋಡೆ, ದುಡ್ಡಿಲ್ಲ ಕಣ್ರಿ. ಪೇಪರ್ ಅವನು ಬರ್ತಾನೆ 2ನೇ ತಾರೀಕು, ಪೇಪರ್ ಬಿಲ್ ಕೊಡಿ ಸರ್, ಇರೋದೇ 135 ರೂಪಾಯಿ ಪೇಪರ್ ಬಿಲ್. ಇಲ್ಲ ಕಣೋ, ನಾಳೆ ಬಾ, ನಾಳೆ ತೊಗೊಂಡೋಗು. ಟೆಲಿಫೋನ್ ಬಿಲ್ ಬರುತ್ತೆ, ಯಾವ ಬಿಲ್ ಕಟ್ಟಿದ್ರೆ ಆಯ್ತು ಬಿಡೆ. ಅದೂ ಹೋಗಲಿ, 4 ಜನ ಮನೆಗೆ ಗೆಸ್ಟ್ ಬರ್ತಾರೆ, ಟೀ ಮಾಡಬೇಕು. ಹೆಂಡ್ತಿ ಹೇಳ್ತಾಳೆ ಸಕ್ಕರೆ ಇಲ್ಲ ಅಂತಾಳೆ, ಪಕ್ಕದ ಮನೇಲಿ ಇಸ್ಕೊಂಬಾರೆ. ಇದು ಕೆಲವು ಮನುಷ್ಯರ ವ್ಯಕ್ತಿತ್ವ, ವಿಕ್ಷಿಪ್ತ ವ್ಯಕ್ತಿತ್ವ, ವಿಲಕ್ಷಣ ವ್ಯಕ್ತಿತ್ವ. ಹಾಗಂತ ಅವರು ಬಡವರಲ್ಲ, ದರ್ವೇಶಿಗಳು. ಅಂದರೆ ದುಡ್ಡನ್ನು ಜೇಬಿನಲ್ಲಿ ಪರ್ಸ್ನಲ್ಲಿ ಇಟ್ಕೊಂಡ್ಬಿಟ್ರೆ ದುಡ್ಡು ಖರ್ಚಾಗಿಬಿಡುತ್ತೆ, ಲಕ್ಷ್ಮೀ ಚಂಚಲ ಅನ್ನೋದು ಅವ್ರದ್ದು ಮನೋಭಾವ. ಅವ್ರಿಗೆ ಟೈಮ್ ಸರಿ ಪೇಪರ್ ಬಿಲ್ ಕಟ್ಟಬಾರ್ದು, ಅದ್ರ ಮೂಲಕ ದುಡ್ಡನ್ನು ಉಳಿಸ್ಬೇಕು. ಹಾಲಿನವ್ರಿಗೆ ಹಾಲಿನ ದುಡ್ಡು ಕೊಡಬಾರ್ದು, ಅದ್ರ ಮೂಲಕ ದುಡ್ಡು ಉಳಿಸ್ಬೇಕು. ಮನೆಗೆ ಸಕ್ಕರೆ ತಂದಿಡಬಾರ್ದು, ಇಟ್ಬಿಟ್ರೆ 4 ಸಲ ಟೀ ಜಾಸ್ತಿ ಮಾಡ್ತಾಳೆ ಹೆಂಡ್ತಿ, ಸಕ್ಕರೆ ಖರ್ಚಾಗಿಬಿಡುತ್ತೆ. ಈ ಥರದ ಆಲೋಚನೆಯಿಂದ ನಾವು ಶ್ರೀಮಂತರಾಗ್ತೀವಿ ಅನ್ನುವಂಥ ಆಲೋಚನೆ ಕೆಲವು ವ್ಯಕ್ತಿಗಳದು. ನಿಮ್ಮ ಸುತ್ತಮುತ್ತಲು ಈ ಥರದ ಜನ ಬೇಕಾದಷ್ಟು ಇರ್ತಾರೆ. ಹಾಗೆ ಯೋಚನೆ ಮಾಡೋ ಮೂಲಕ ನಾವು ಶ್ರೀಮಂತರಾಗ್ತೀವ? ಖಂಡಿತವಾಗಿ ಶ್ರೀಮಂತರಾಗಲ್ಲ. ದರ್ವೇಸಿ ಜೀವನ ಆಗತ್ತೆ, ಅಗ್ಗದ ಜೀವನ ಆಗತ್ತೆ ವಿನಃ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕಿನ ಘನತೆಯನ್ನು ಉಳಿಸಿಕೊಳ್ಳುವ ಮತ್ತು ನಮ್ಮ ಮರ್ಯಾದೆಯನ್ನು ಕಾಪಾಡಿಕೊಳ್ಳುವಷ್ಟು ಹಣವನ್ನು ನಾವು ಯಾವಾಗಲೂ ಸಂಗ್ರಹಿಸಿ ಇಟ್ಕೊಳ್ಳೇಬೇಕು. 1ನೇ ತಾರೀಕಿಗೆ ಬರುತ್ತೆ ಅಂದರೆ 1ನೇ ತಾರೀಕಿಗೆ ಬೇಕಾದಷ್ಟು ಹಣವನ್ನು ನಾವು ತೆಗೆದು ಇಟ್ಕೊಳ್ಳದೆ ಹೋದರೆ ಅನಾನುಕೂಲತೆ ಇದ್ರೆ ಬೇಡ, ನಿಮ್ಮ ಹತ್ರ ದುಡ್ಡು ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ದುಡ್ಡು ಇದ್ದು ಅದನ್ನು ಬ್ಯಾಂಕಲ್ಲಿ FD ಮಾಡಿ ಮನೆಯಲ್ಲಿ ದುಡ್ಡು ಇಲ್ಲದೆ ನರಳುವಂಥ ಸ್ವಭಾವ ಭಾಳಷ್ಟು ಜನರಿಗಿರುತ್ತೆ. ಜೀವನವನ್ನು ಅಗ್ಗದಿಂದ ಕಡಿಬೇಡಿ, ದರ್ವೇಸಿ ಜೀವನವನ್ನು ಮಾಡಬೇಡಿ. ಅಗತ್ಯತೆಗೆ ಬೇಕಾದಷ್ಟು ಮೊತ್ತವನ್ನು ಇಟ್ಕೊಂಡು ಬದುಕನ್ನು ಮಾಡಿ, ಅದು ಕೂಡ ಶ್ರೀಮಂತಿಕೆಯ ಲಕ್ಷಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.